ರೇಷಿಯೋ ಆಕ್ಚುಲಿ ಮ್ಯಾಚ್ ಆಗ್ತಿಲ್ಲ ಸರ್. ಚೆಕ್ ಮಾಡ್ತಿದ್ದೀನಿ. ಯಾರು ನೀವು? ಪರ್ಮಿಷನ್ ಇಲ್ಲದೆ ನಿಮ್ಮನ್ನ ಯಾರು ಒಳಗಡೆ ಬಿಟ್ಟಿದ್ದು? ಭಯ ಪಡ್ಬೇಡಿ. ಈಸ್ ನನ್ ಅದರ್ ದನ್ ಮಿಸ್ಟರ್ ರಚಿತ್ ರಾಮ್, ದ ನೆಕ್ಸ್ಟ್ CEO ಆಫ್ PR ಗ್ರೂಪ್ ಆಫ್ ಕಂಪನೀಸ್. ಅಯ್ಯೋ ಸರ್, ನೀವೇನಿಲ್ಲಿ? ಲಂಡನ್ ಇಂದ ಯಾವಾಗ ಬಂದ್ರಿ? ಸಾರಿ, ನನಗೆ ಗೊತ್ತಾಗ್ಲಿಲ್ಲ. ಯಾವಾಗ್ಲೂ ಚಿಕ್ಕವರಿದ್ದಾಗ ನೋಡಿದ್ದೆ. ಅಲ್ಲ, ಕರೆದಿದ್ರೆ ನಾನೇ ಬರ್ತಾ ಇದ್ದಲ್ಲ. ಬಟ್ ಐ ಆಮ್ ಸರ್ಪ್ರೈಸ್ಡ್. You will be shocked by end of this conversation. Anuradha, can you give us the minute? ನನ್ನ ಹೆಸರು ಹೆಂಗ್ ಗೊತ್ತು? I'll come straight to the point, Mr. Agnihotri. 7 years ಇಂದ ನಾವು ಮಾಡ್ತಿರೋ VNR ಪವರ್ ಪ್ರಾಜೆಕ್ಟ್, ಅದ್ರ ಟೆಂಡರ್ ಈ ಸಲ ನಮಗೆ ಬರ್ದೆ ನಮ್ಮ ಕಾಂಪಿಟೇಟರ್ ಕಂಪನಿಗೆ ಹೋಗಿದೆ. ನಮ್ಮ ಅಪ್ಪ ಪ್ರೆಸ್ಟೀಜಿಗೋಸ್ಕರ ತಗೊಂಡಿರೋ ಏರ್ವೇ ಪ್ರಾಜೆಕ್ಟ್ ತುಂಬಾನೇ ಮ್ಯಾಜಿಕ್ ಆಗಿ ನಮ್ಮ ಕೈಯಿಂದ ತಪ್ಪು ಹೋಗಿದೆ. ಸೋ ವಾಟ್? ಲಾಸ್ಟ್ 20 years ಇಂದ ನಮ್ಮ ಕಂಪನಿಗೆ ಆಡಿಟರ್ ಆಗಿದ್ದೀರಾ. ಯಾರು ಮಾತು ಕೇಳಿದ್ರು ಏನು ಕಾಸೆ ಬಿದ್ರೂ ಗೊತ್ತಿಲ್ಲ. ಈ ಕಂಪ್ನಿಯಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರೂ ನಮ್ಮ ಅಪ್ಪ ಒಂದು ಫ್ಯಾಮಿಲಿ ಥರ ನೋಡ್ತಾರೆ. ನಿನ್ನ ಬಗ್ಗೆ ಅವ್ರಿಗೆ ಗೊತ್ತಾದರೆ ತುಂಬ ನೋವಾಗುತ್ತೆ. ನೀನು ನಮ್ಮ ಕಂಪ್ನಿ ಆಡಿಟರ್ ಇಂದ ರಿಸೈನ್ ಮಾಡ್ತಾ ಇದೆಯಾ? ಇನ್ 1 hour ಅಲ್ಲಿ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಆಗಬೇಕು. ಬರ್ತೀನಿ. ಏನು ಹೆದರಿಸ್ತಿದ್ದೀರಾ? ಈಗ ನನ್ನನ್ನು ಟಚ್ ಮಾಡಿದ್ರೆ ನನಗಿಂತ ಹೆಚ್ಚು ನಿಮಗೆ ನಷ್ಟ. ಆದರೂ ನಿಮಗಿಷ್ಟ ಇಲ್ಲ ಅಂದರೆ ಕಿತ್ತು ಹಾಕೋದಕ್ಕೆ, ಮೂಡ್ ಬಂದರೆ ಜೊತೆಲಿ ಇಟ್ಕೊಳ್ಳೋದಕ್ಕೆ ನಾನೇನು ನಿಮ್ಮ ಕಾರ್ ಡ್ರೈವರ್ ಅಲ್ಲ. ನೀನೇ ಹೇಳಿದಲ್ಲ 27 ಅಂತ. ನಿನ್ನ ಕಂಪನಿಗೆ ಸಂಬಂಧಪಟ್ಟ ಪ್ರತಿ ಡೀಟೇಲ್ಸ್ ನನ್ನ ಹತ್ರ ಇದೆ. ನಿನ್ನನ್ನೇನು ಮಾಡೋಕ್ಕಾಗಲ್ಲ. ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ 2000 Unauthorized access, use and disclosure of confidential information. The Indian Contract Act 1982, Indian Penal Code 1860, the Company Act 2013, the New Trade Center Act 2016. ನಿನ್ನ ಕಂಪ್ನಿಯಿಂದ ಹೊರಗೆ ಹಾಕಿ ಜೈಲಿಗೆ ಕಳಿಸೋದಕ್ಕೆ ಇಷ್ಟು ಸಾಕ? ಇನ್ನು ಬೇಕಾ? ಅಹಿಂಸಾ ಪರಮೋ ಧರ್ಮ, ಧರ್ಮಹಿಂಸಾ ತದೈವ ಚಃ. ನಾನು ನನ್ನ ಅಪ್ಪನಷ್ಟು ಸಾಫ್ಟ್ ಅಲ್ಲ. ನಮಸ್ತೆ ಸರ್. ಮೈ ಬಾಯ್. ನನ್ನ ಮಗನ ಮೇಲೆ ಯಾರ ಕಣ್ಣು ಬೀಳಬಾರ್ದು, ಯಾರ ದೃಷ್ಟಿನೂ ತಾಗಬಾರ್ದು. ಕೋಪನ ಮನ್ಸಲ್ಲೇ ಇಟ್ಕೊಳ್ಳೋದು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಪ್ರಿಯ. ನಿಮ್ಮಪ್ಪ ಕೂತ್ಕೋಬೇಕಾಗಿರೋ ಕುರ್ಚಿಲಿ 27 ವರ್ಷ ನಿಮ್ಮ ಚಿಕ್ಕಪ್ಪ ಕೂತು ಚೆನ್ನಾಗಿ ಅನ್ಭವಿಸ್ದ. CFO ಆಗಿದ್ದ ನನ್ನ ಗಂಡನ ತಲೆ ಮೇಲೆ ಇಲ್ದೇ ಇರೋ ಆರೋಪಗಳನ್ನ ಹಾಕಿ ಆಚೆ ಹಾಕ್ದ. ಈಗ ತನ್ನ ಮಗನ್ನ CEO ಆಗಿ ಮಾಡೋದಕ್ಕೆ ರೆಡಿ ಆಗ್ತಿದ್ದಾನೆ. ಅದು ನಡಿಬಾರ್ದು. ಅದು ನಡಿಬಾರ್ದು ಅಂತಂದ್ರೆ ನಿಮ್ಮಮ್ಮ ಸ್ವಲ್ಪ ಮುಂದೆ ಹೋಗಬೇಕು. ನನ್ನ ಹತ್ರ ಒಂದು ಐಡಿಯಾ ಇದೆ. ಅದನ್ನು ಅಪ್ಲೈ ಮಾಡಿದ್ರೆ ನಿಮ್ಮ ಚಿಕ್ಕಪ್ಪನ ಕುರ್ಚಿ ಅಳ್ಳಾಡ್ ಹೋಗುತ್ತೆ. ಅವ್ರನ್ನ ಒಪ್ಸೋದು ಅಷ್ಟೊಂದು ಈಸಿ ಅಲ್ಲ. ನಿನ್ನ ತಾಯಿನ ಒಪ್ಪಿಸ್ಬೇಕು ಅಂದರೆ ಅದು ನಿನ್ನ ತಮ್ಮನಿಂದ ಮಾತ್ರ. ನಮಸ್ತೆ ಸರ್. ಎಲ್ಲಿ ಮತ್ತೆ ಮಾಡು. ನಮಸ್ತೆ ಸರ್. ಹಿಂಗೇನೇನೋ ವಿಶ್ ಮಾಡೋದು? ಅರ್ಧಂಬರ್ಧ ಕೆಲಸ ಮಾಡ್ಕೊಂಡು ಅದು ಕೂಡ ಹಿಂಗೆ ಅರ್ಧನೇ ಮಾಡ್ಬಿಡ್ತೀಯಾ? ಸರಿಯಾಗಿ ಮಾಡು. ನಮಸ್ತೆ ಸರ್.
50 years ಆಫ್ ಗ್ರೇಟ್ ಲೆಗಸಿ. ನಿಮ್ಮ ತಾತ ಪರಶುರಾಮಯ್ಯ ಅವರು ಸ್ಥಾಪಿಸಿರೋ ಸಾಮ್ರಾಜ್ಯ PR ಗ್ರೂಪ್ ಆಫ್ ಕಂಪನೀಸ್. ನಿಮ್ಮ ದೊಡ್ಡಪ್ಪ ಇಲ್ದಿರೋ ಕಾರಣಕ್ಕೆ ಇಷ್ಟು ದಿವಸ ಈ ಕಂಪನಿಗಳ ಭಾರನ ನನ್ನ ಭುಜದ ಮೇಲೆ ಹೊತ್ಕೊಂಡಿದ್ದೆ. ನಿಮ್ಮಪ್ಪ ಇಲ್ಲಿ ಇಲ್ದಿರೋದಕ್ಕೆ ಕಾರಣನೇ ಅವನು. ಈಗ ಈ ಜವಾಬ್ದಾರಿನ ನಿನಗೆ ವಹಿಸ್ತಾ ಇದ್ದೀನಿ. ಎಂತ ಸಂದರ್ಭದಲ್ಲೂ ಅದನ್ನ ನಡೆಯಕ್ ಬಿಡಲ್ಲ. ಅವನ್ ನನಗಿಂತ ಜಸ್ಟ್ 2 ತಿಂಗಳು ಮುಂಚೆ ಹುಟ್ಟಿದ್ದಾನೆ. ಬಿಸ್ನೆಸ್ ಅಂದರೆ ಭಾರ ಅಲ್ಲ, ಅದು ಜವಾಬ್ದಾರಿ. ಯಾರೇ ತಪ್ಪು ಮಾಡಿದ್ರು ಮೊಳಕೆಲೆ ಚಿವುಟ ಹಾಕ್ಬಿಡಬೇಕು. ಒಂದ್ಸರ್ತಿ ಬಟ್ಟೆ ಗಲೀಜಾದ್ರೆ ಮನುಷ್ಯ ಎಲ್ಲಿ ಬೇಕಾದ್ರೂ ಕೂತ್ಕೊಳ್ಳೋಕೆ ಸಿದ್ಧ ಆಗ್ತಾನೆ. ನಿಜ ಹೇಳಬೇಕು ಅಂದರೆ ಇದು ಚದುರಂಗದ ಆಟ ಅಷ್ಟೇ ಅಲ್ಲ, ರಣರಂಗನು ಕೂಡ. ನಮ್ಮಪ್ಪಂಗ ಅದ್ ಗತಿನೇ ಅವನಿಗೆ ಕೂಡ ಆಗ್ಬೇಕು. ನಾವು ಸ್ವಲ್ಪ ಮೈ ಮರೆತ್ರೂ ನಮ್ಮನ್ನು ತುಳಿದು ಹಾಕ್ಬಿಡ್ತಾರೆ. ಪಾತಾಳದೊಳಗೆ ತುಳಿದು ಬಿಡ್ತೀನಿ. ಸಮ್ ಡೇ ಐ ಹೋಪ್ ಯು ವಿಲ್ ಮೇಕ್ ಎ ಗ್ರೇಟ್ ಲೀಡರ್. ನಿಮ್ಮಮ್ಮ ವಸುಂಧರಾ ಕೂಡ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗಿಸ್ತಿದ್ದಾಳೆ. ಆದ್ರೆ ಆ ಬ್ರಹ್ಮಾಸ್ತ್ರನೇ ಎದುರುಗಡೆ ಬಂದ್ರೆ ಏನ್ ಮಾಡ್ಬೇಕು? ಮೇಡಮ್ ಇಷ್ಟು ಎಮರ್ಜೆನ್ಸಿ ಆಗಿ ಬೋರ್ಡ್ ಮೀಟಿಂಗ್ ಕಾಲ್ ಮಾಡಿದ್ದಾರೆ ಅಂದ್ರೆ ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ ಸರ್. ಇದಕ್ ಮೊದಲು ಯಾವತ್ತೂ ಹೀಗೆ ನಡೆದಿರ್ಲಿಲ್ಲ. ಈ ಮನೇಲಿ ಏನೋ ನಡೀತಿದೆ ಅಂದ್ರೆ ಸಾಕು ಅವಳ ಕಣ್ಣಲ್ಲಿ ರಕ್ತ ಬಂದ್ಬಿಡುತ್ತೆ. ಇಷ್ಟು ವರ್ಷ ಆದ್ರೂ ಅವಳಿಗೆ ಬುದ್ಧಿ ಬೆಳೆದಿಲ್ಲ. ಬರ್ಧನ್, ಮರ್ಯಾದೆ ಇರಲಿ. ನನ್ನ ಅತ್ತಿಗೆ ಅವರು ಕಂಪನಿಲಿ 50% ಶೇರ್ ಇದೆ ಅವ್ರದ್ದು. ಶಿ ಹಸ್ ಗಾಟ್ ದಟ್ ಮಚ್ ರೈಟ್. ಹರ್ ಇಂಟೆನ್ಷನ್ಸ್ ಮೇ ನಾಟ್ ಬಿ ರೈಟ್, ಸೊ ವಿ ನೀಡ್ ಟು ಬಿ ಕೇರ್ಫುಲ್. ರಾಮ್ಗೆ ಒಂದೆರಡು ದಿವಸ ರೆಸ್ಟ್ ತಗೊಳಕ್ಕೆ ಹೇಳಿ. ಮೀಟಿಂಗ್ಸ್ ಏನೇ ಇದ್ರು ನಾವೇ ನೋಡ್ಕೊಳ್ಳೋಣ. ಅಬ್ಬಾ, ನನ್ನ ಮೇಲಿರೋ ಪ್ರೀತಿನೆಲ್ಲ ಸೇರಿಸಿ ಈ ಕಪ್ಪಲ್ ಹಾಕಿ ತಂದ್ಕೊಟ್ಟಿದ್ದೀರಾ. ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಂಡ್ರೆ ಆಗ ನಿನಗೆ 2 ಕಪ್ಪಲ್ಲಿ ನಿನಗೆ ಪ್ರೀತಿ ಸಿಗತ್ತೆ. 1 ಕಪ್ ಕಾಫಿಗೋಸ್ಕರ ಮದ್ವೆ ಯಾಕಮ್ಮ? ಆ 2 ಕಪ್ಪನ್ನು ನೀವೇ ಕೊಡಿ. ನಿಮ್ ತರ ಕಾಫಿ ಮಾಡ್ಬೇಕಂದ್ರೆ 15 ದಿನ ಕಾಫಿ ಡೇಯಲ್ಲಿ ಕೆಲಸ ಮಾಡಿರ್ಬೇಕು. ಛೇ, ನನ್ನ ಸೊಸೆಗೆ ಅಂಥ ಕರ್ಮ ಏನ್ ಬಂದಿದೆ ಹೇಳು? ಶಿ ಮಸ್ಟ್ ಬಿ ಎ ಪ್ರಿನ್ಸೆಸ್. ಈಗ ಎಲ್ಲಿದ್ದಾಳೋ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಊಹೆನಲ್ಲಿ ಯಾವಾಗ್ಲೂ ನನ್ನ ಜೊತೆನೇ ಇದ್ದಾಳೆ. ಹೌದಾ? ಹೇಗೆ? ತುಂಬಾ ದೂರದಲ್ಲಿ ಒಂದು ಸುಂದರವಾದ ರಾಜ್ಯ, ಒಂದು ದೊಡ್ಡ ಅಂತಃಪುರ, ಸುತ್ತ ಸೇವಕಿಯರು, ಅವಳ ಕೋಮಲವಾದ ಕೈಗಳು, ಆ ಕೈಗಳಲ್ಲಿ ಹಾರನ ಇಟ್ಕೊಂಡು ಒಬ್ಳು ಯುವರಾಣಿಯಾಗಿ ಈ ರಾಜಕುಮಾರನ್ಗೋಸ್ಕರ ಎದುರು ನೋಡ್ತಾ ಕೂತಿರ್ತಾಳೆ. ಸಗಣಿ ನೀರು. ಸಗಣಿ ನೀರಾ? ನಿಂತ್ಕೊಳ್ಳೆ. ಅಮ್ಮೋ ಅಮ್ಮೋ, ಆ ಶಂಕರ್ರಾವ್ ಅವರು 10,000 ಕಾಸು ಕೊಟ್ಟೋಗೋರು. ತಗೋ, ನಿನ್ನ ಫ್ರೆಂಡ್ಸ್ ಎಲ್ಲರ ಜೊತೆ ನೀನು ತುಂಬ ಹ್ಯಾಪಿಯಾಗಿರ್ತೀಯ ಅಮ್ಮು. ನನ್ನ ಜೀವನನೇ ಸಿಂಗಲ್ಸ್ ಅಂತೆ ಆಗೋಗಿದೆ. ನಿನಗೇನಾಯ್ತು? ಆ ಕೆಲಸ ಮಾಡೋ ಹೆಣ್ಮಕ್ಳ ಜೊತೆ ಚೆನ್ನಾಗಿ ಚಾಟಿಂಗ್ ಮಾಡ್ತಿದ್ಯಲ್ಲ. ಆ ಮಂಗಮ್ಮ ಹೇಳಿದ್ಲ, ಅವಳು ಮಾತು ನಂಬೇಡ ಅಮ್ಮು. ಜಾಸ್ತಿ ಹುಡುಗಿರೋರು ಗ್ರೂಪಲ್ಲಿ ಜಾಯಿನ್ ಮಾಡು ಅಂದ್ರೆ ನನ್ನ ಕರ್ಕೊಂಡೋಗಿ ಟಿಂಡರಲ್ಲಿ ಜಾಯಿನ್ ಮಾಡಿದಾಳೆ. ಆಚೆ ಬರಕ್ಕಾಗದೆ ನಾನು ಒದ್ದಾಡ್ಬಿಟ್ಟೆ. ನರ್ಸೇ ತಾತ ತಗೊಳ್ಳಿ. ಇದೇನಮ್ಮ, 100 ರೂಪಾಯಿ ಜಾಸ್ತಿ ಕೊಟ್ಟಿದ್ಯಲ್ಲಮ್ಮ. ಪರವಾಗಿಲ್ಲ, ಇಟ್ಕೊಳ್ಳಿ ತಾತ. ಹೋಗ್ಬೇಕಾದ್ರೆ ನಿಮ್ಮ ಮೊಮ್ಮಕ್ಳಿಗೆ ಏನಾದ್ರು ತಗೊಂಡೋಗಿ. 35 ವರ್ಷಗಳಿಂದ ನಿಮ್ಮ ಅಪ್ಪನ್ ನೋಡ್ತಾ ಇದ್ದೀನಿ. ಅವ್ರು ಕಷ್ಟಪಟ್ಟು ಸಿಟಿಯಲ್ಲಿ ನಿನ್ನನ್ನು ಓದಿಸಿದ್ರೆ ನೀನು ನಿಮ್ಮ ಅಪ್ಪಂಗೋಸ್ಕರ ಈ ಹಳ್ಳಿಯಲ್ಲಿ ಕಷ್ಟಪಡ್ತಾ ಇದೀಯ. ಏನೇ ಆದ್ರೂ ನಿಮ್ಮಪ್ಪ ಮಗನಿಗಿಂತ ಮಿಗಿಲಾದ ಮಗಳನ್ನ ಪಡೆದಿದ್ದಾನೆ. ಅಪ್ಪ ಹೇಗಿದ್ದಾರಮ್ಮ? ನಿಧಾನಕ್ಕೆ ಹುಷಾರಾಗ್ತಿದಾರೆ ತಾತ. ಎಲ್ಲಾನು ಅವರೇ ನೋಡ್ಕೋತಿದ್ದಾರೆ. ಆದಷ್ಟು ಬೇಗ ಹುಷಾರಾಗಿ ಮನೆಗ್ ಬರ್ತಾರೆ. ತುಂಬಾ ಸಂತೋಷ ಆಯ್ತಮ್ಮ. ದೇವ್ರು ಒಳ್ಳೇದ್ ಮಾಡ್ಲಿ. ಬ್ಯಾಂಕ್ ಹೋಗಿ ಆ ಲೋನ್ EMI ಕಟ್ಬಿಡು. 4 ಸರಿ ಹೋಗಿ ಬರ್ಬೇಕಲ್ವಾ? ಪೆಟ್ರೋಲ್ಗೆ 200 ರೂಪಾಯಿ ಕೊಡು. ನಿಲ್ಸೋ. ಬೆಳಿಗ್ಗೆ ಬೆಳಿಗ್ಗೆ ಬೇವರ್ಸಿಗಳು ಊರ್ ಕಡೆ ಯಾಕೆ ಬಂದ್ರು? ಏನೇ ಅಮ್ಮು, ಹೇಗಿದೆ ನಿನ್ನ ಹೂವಿನ ವ್ಯಾಪಾರ? ನಿಮ್ಮ ಅಪ್ಪಾಜಿಗೆಲ್ಲ ಕ್ವಾಯ್ ಹೊಡೆದೈತಂತಲ್ಲ, ಹುಷಾರಾಗ್ತಾನ ಇಲ್ಲ ಹಂಗೆ? ಲೋಕ್ ಕಿತ್ತೋದ್ ರವಿ, ನಮ್ಮಪ್ಪನ್ ಪ್ರಾಣಕ್ಕೆ ನಿನ್ ಪ್ರಾಣ ಅಡ ಇಟ್ಟಾದ್ರೂ ಕರ್ಕೊಂಡ್ ಬರ್ತೀನಿ. ನೀನೇನ್ ತಲೆ ಕೆಡಿಸ್ಕೋಬೇಡ. ಯಾಕೆ ನಿನ್ಗಷ್ಟೊಂದು ಮುಂಗೋಪ? ಬಾಲರಾಜಣ್ಣಂದು ಸುತ್ತಲೂ 170 ಎಕರೆ, ಮಧ್ಯದಲ್ಲಿ ನಿಂದೊಂದಿಷ್ಟು. ಒಳ್ಳೆ ರೇಟ್ ಕೊಡಿಸ್ತೀನಿ, ಮಾರ್ಬಿಡು. ಅವಾಗ ಹೇಳ್ದಂಗೆ
ಸಿ ಸಿಂಗಲ್ ಜಾಗ ಆಗೋಗುತ್ತೆ. ತೆಗೆದೊಂದ್ ಬಿಟ್ರೆ ಬೊಂಬಾಯಿಲ್ ಬೀಳ್ತೀಯ ಬಡ್ಡಿ ಮಗನೇ. ನಿಮ್ ಅಣ್ಣಂಗೂ ಅವ್ರ ಅಣ್ಣಂಗೂ ಈಗಾಗ್ಲೇ 100 ಸಲ ಹೇಳಿದೀನಿ. ತೋಟ ಮಾತ್ರ ಅಲ್ಲ, ಅದ್ರಲ್ಲಿ ಬೆಳೆಯೋ ಕಡ್ಡಿ ಅದನ್ನು ಕೊಡಲ್ಲ ಅಂತ ಅವನಿಗೆ ಹೋಗಿ ಹೇಳು. ಯಾವ್ದಕ್ಕಾದ್ರೂ ಒಂದು ಟೈಮ್ ಬರುತ್ತೆ. ನಿಮ್ ತೋಟ ತುಂಬಾ ಚೆನ್ನಾಗಿ ಬೆಳೆದಿದೆ. ರಾತ್ರಿಗ್ ರಾತ್ರಿ ಯಾವನಾದ್ರೂ ಎತ್ಕೊಂಡು ಹೋಗ್ಬಿಟ್ಟಾನು. ಹುಷಾರಾಗಿ ನೋಡ್ಕೊ, ಮತ್ತೆ ನೀ ಗಾಡಿ ತೆಗಿಯೋ. ಹೇಗಾದ್ರೂ ಮಾಡಿ ಈ ತೋಟನ ಕಬ್ಜಾ ಮಾಡಬೇಕು ಅಂತ ಅವ್ರ ಪ್ಲಾನು. ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಅಮ್ಮು. ರಾತ್ರಿ ಹೊತ್ತು ಕಾವಲಿಗೆ ಯಾರನ್ನಾದ್ರೂ ಇಡ್ಲಾ?